ನೋಡಿ, ಈಗ ಹಿಂದೆ ಏನಾಗಿತ್ತು, ಈಗ ಏನಾಗ್ತಾ ಇದೆ, ಮುಂದೆ ಏನಾಗ್ಬೇಕು, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಅದು ನಾವ್ ಯಾವಾಗ್ಲೂ ಅಷ್ಟೇ, ನಮ್ಮ ಧಾರ್ಮಿಕ ಪರಂಪರೆ ಇದೇ ತರ ಮುಂದುವರ್ಕೊಂಡು ಬಂದಿರುವಂತದ್ದು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಕ್ಕಂಥದ್ದೇ ಭಾವಿಸ್ಬೇಕಾಗಿ. ನಿನ್ನೆ ಮಳೆ ಬಂದಿದ್ದು ಒಳ್ಳೇದಕ್ಕೆ, ಈಗ ಮಳೆ ನಿಂತಿರೋದಕ್ಕೂ ಒಳ್ಳೇದಕ್ಕೆ, ನೀವೆಲ್ಲ ನಿಂತಿರೋದು ಒಳ್ಳೇದಕ್ಕೋಸ್ಕರ. ಹಾಗಾಗಿ ಒಂದು 10 ನಿಮಿಷ ನಮ್ಮ ಮನಸ್ಸನ್ನ ಏನ್ ಮಾಡ್ಬೇಕು ಅಂದ್ರೆ ಲಿಂಗ ಧ್ಯಾನದಲ್ಲಿ ಮುಳುಗಿಸುವಂತ ಕೆಲಸವನ್ನ ಮಾಡಬೇಕು. ಲಿಂಗ ಅಂತಂದ್ರೆ ಭಗವಂತನ ನಾವು ಸ್ಮರಣೆಯನ್ನ ಮಾಡಬೇಕು. ಅದಕ್ಕೆ ಕೂಡಲ ಸಂಗನ ಶರಣರ ಅನುಭಾವವ ಮಾಡುವುದು ಅಂತಕ್ಕಂಥದ್ದು. ಮನಸ್ಸಿನಲ್ಲಿ ಕಲ್ಮಶವನ್ನ ತುಂಬಿಕೊಂಡು, ಮನಸ್ಸಿನಲ್ಲಿ ಇಲ್ಲದೆ ಇರ್ತಕ್ಕಂಥ ವೇದನೆಗಳನ್ನ ತುಂಬಿಕೊಂಡು ನೀವು ಭಗವಂತನ ದರ್ಶನ ಮಾಡಿದ್ರೆ ಅದು ನಿಜಕ್ಕೂ ಅದು ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದಂಥ ತತ್ವ ಏನು ಅಂದ್ರೆ, ಎಲ್ಲೇ ಈ ತರ ಒಂದು ವಿಶೇಷವಾದಂಥ ಸಂಪ್ರದಾಯಗಳ ಮಧ್ಯದಲ್ಲಿ ಒಂದು ಧಾರ್ಮಿಕ ಸಭೆಯನ್ನ ಆಯೋಜನೆ ಮಾಡಿರ್ತಾರೆ. ಯಾಕಂದ್ರೆ ಚಿಂತನೆ ಇರಬೇಕು. ಆ ಚಿಂತನೆಯಲ್ಲೇ ನಾವು ಭಗವಂತನನ್ನ ಕಾಣುವಂತ ಒಂದು ವಿಶೇಷವಾದಂತ ಸಂಸ್ಕೃತಿ ಇರ್ತಕ್ಕಂಥದ್ದು ನಮ್ಮ ಭಾರತೀಯ ಅಧ್ಯಾತ್ಮದ ಪರಂಪರೆಯಲ್ಲಿ ಅಂತ ನಾವೆಲ್ಲ ಮನದಟ್ಟನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಈಗ ನೇರವಾಗಿ ನನ್ನ ವಿಷಯಕ್ಕೆ ಬಂದಿದ್ದೀನಿ. ನೀವೆಲ್ಲ ಅತ್ಯಂತ ತಾಳ್ಮೆಯಿಂದ ಸಹಕಾರವನ್ನ ಕೊಡ್ತಾ ಇರುವಂತದ್ದು ನಿಜಕ್ಕೂ ಈ ಭಾಗದ ಜನರ ಒಂದು ಹೃದಯ ವೈಶಾಲ್ಯತೆ, ಭಕ್ತಿಯ ಪ್ರತೀಕ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತದ್ದು. ಮತ್ತೊಮ್ಮೆ ಆ ಎಲ್ಲ ಸಹಕಾರವನ್ನ ನೀಡಿದಂತ ನನ್ನ ಮಾತೆಯರಿಗೂ ಸಹ ನೀವು ಜೋರು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರನ್ನ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರುವಂತದ್ದು. ನೋಡಿ, ನಮ್ಮ ಜಗತ್ತಿನಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅಂಶ ಅಂದ್ರೆ ಭಾರತಕ್ಕೆ ಒಂದು ವಿಶಿಷ್ಟವಾದಂತ ಸ್ಥಾನಮಾನ ಇದೆ. ನಾವೆಲ್ಲ ಅದನ್ನ ಗುರುತಿಸಿದ್ದೀವಿ. ಬಹಳ ಅಭಿಮಾನದಿಂದ ಈ ಮಾತುಗಳನ್ನ ಸಹ ಎಷ್ಟೋ ಕಡೆ ನಾವು ಉಲ್ಲೇಖವನ್ನು ಸಹ ಮಾಡಿದ್ದೇವೆ. ನಾವು ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಮಹತ್ತರವಾಗಿರುವಂತ ಸ್ಥಾನಮಾನ ಇದೆ. ಯಾವ ದೃಷ್ಟಿಕೋನದಿಂದ ಈ ಭರತ ಖಂಡಕ್ಕೆ ಅಷ್ಟು ಮಹತ್ತರವಾದಂತ ಸ್ಥಾನಮಾನ ಇದೆ ಅಂತ ನಾವೆಲ್ಲ ಆಲೋಚನೆಯನ್ನ ಮಾಡಿದಾಗ ನಮ್ಮಲ್ಲಿರುವಂತ ಅಪಾರವಾದಂತ ಜನಸಂಖ್ಯೆಯಿಂದ ನಮಗೆ ಮನ್ನಣೆ ದೊರಕಿಲ್ಲ. ನಮ್ಮಲ್ಲಿರ್ತಕ್ಕಂಥ ಭೌಗೋಳಿಕ ವಿಸ್ತಾರದಿಂದ ನಮ್ಮಲ್ಲಿಗೆ ಇವತ್ತು ಜನಮನ್ನಣೆ ಸಿಕ್ಕಿಲ್ಲ. ನಮ್ಮಲ್ಲಿರುವಂತ ಅಪಾರವಾಗಿರ್ತಕ್ಕಂಥ ಸಂಪತ್ತಿನ ಕಾರಣದಿಂದ ಇಡೀ ಜಾಗತಿಕ ಮಟ್ಟದಲ್ಲಿ ಭರತಖಂಡಕ್ಕೆ ವಿಶ್ವಮಾನ್ಯ ಸ್ಥಾನಮಾನ ಸಿಕ್ಕಿಲ್ಲ. ಮತ್ತೆ ಯಾವುದರಿಂದ ಅಂತ ನಾವು ಆಲೋಚನೆ ಮಾಡಿದಾಗ ಸ್ವಾಮಿ ವಿವೇಕಾನಂದರು, ನಮ್ಮ ಪರಮ ಪೂಜ್ಯರು ಸದಾಕಾಲ ಒಂದು ಮಾತನ್ನ ಹೇಳ್ತಾ ಇದ್ರು. ಎಷ್ಟು ಅದ್ಭುತವಾದಂತಹ ಅಮೂಲ್ಯವಾದಂತಹ ಮಾತುಗಳು ಅಂತಂದ್ರೆ, ಜಗತ್ತಿನಲ್ಲಿ ನಾಗರಿಕತೆ ಅಂತಕ್ಕಂಥದ್ದು ಇನ್ನೂ ಅಲ್ಲಲ್ಲಿ ಕಣ್ಣು ತೆರೆಯುತ್ತಿರುವಾಗಲೇ, ಸಂಸ್ಕೃತಿ ಅಂತಕ್ಕಂಥದ್ದು ಇನ್ನೂ ಅಲ್ಲಲ್ಲಿ ಉಗಮಿಸುತ್ತಿರುವಂತಹ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ನಾಗರಿಕತೆ ಅಂದ್ರೇನು, ಸಂಸ್ಕೃತಿ ಸಂಸ್ಕಾರವನ್ನ ತಿಳಿಸಿದಂತ ಏಕೈಕ ರಾಷ್ಟ್ರ ಅದು ಭರತಖಂಡ ಅಂತ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ರು. ಹಾಗಾಗಿಯೇ ಜಗತ್ತಿನಲ್ಲಿ ಭರತಖಂಡಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇರುವಂತಹದ್ದು. ಹಾಗಾದ್ರೆ ಇದಕ್ಕೆ ಸಾಕ್ಷಿ ಏನು ಅಂತ ನಾವೆಲ್ಲ ಗಮನಿಸಿದಾಗ, ಜಗತ್ತಿಗೆ ನಾಗರಿಕತೆಯನ್ನ ಕೊಟ್ಟಿತ್ತು ಈ ಭರತಖಂಡ, ಸಂಸ್ಕೃತಿಯನ್ನ ಕೊಟ್ಟಂತದ್ದು ಈ ಭರತಖಂಡ. ಅದು ಹೇಗೆ ಅಂತ ನಾವೆಲ್ಲ ಆಲೋಚನೆಯನ್ನ ಮಾಡಿದಾಗ ನಮ್ಮ ಪ್ರಾಚೀನ ಇತಿಹಾಸವನ್ನ ನಾವೆಲ್ಲ ಗಮನಿಸಬೇಕು. ನಮ್ಮಲ್ಲಿ ಅನೇಕ ಪ್ರಾಚೀನವಾಗಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಿದ್ದು. ನಳಂದ ವಿಶ್ವವಿದ್ಯಾನಿಲಯ ಇತ್ತು, ನಮ್ಮಲ್ಲಿ ತಕ್ಷಶಿಲೆಯ ಅಂತಕ್ಕಂಥ ವಿಶ್ವವಿದ್ಯಾನಿಲಯ ಇತ್ತು. ಈ ಎಲ್ಲ ವಿಶ್ವವಿದ್ಯಾನಿಲಯಕ್ಕೆ ಪ್ರಪಂಚದಲ್ಲಿರುವಂತ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಧ್ಯಯನ ಮಾಡಿ ಹೋಗ್ತಾ ಇದ್ರು. ಅಷ್ಟರ ಮಟ್ಟಿಗೆ ವಿಶ್ವಗುರು ಸ್ಥಾನಮಾನದಲ್ಲಿದ್ದಂತ ಏಕೈಕ ರಾಷ್ಟ್ರ ಅಂದ್ರೆ ಅದು ಭರತಖಂಡ ಅಂತ ನಾವೆಲ್ಲ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಇಂತಹ ವಿಶ್ವಗುರು ಭರತಖಂಡದ ಮೇಲೆ ನಮ್ಗೆಲ್ಲ ಗೊತ್ತಿದೆ, ಸಾಕಷ್ಟು ದಾಳಿಗಳಾಯಿತು. ಸುಮಾರು ವರ್ಷಗಳ ಕಾಲ ಪರಕೀಯರ ದಾಳಿಗೆ ಒಳಗಾದಂತಹ ರಾಷ್ಟ್ರ ಅಂದ್ರೆ ನಮ್ಮ ಭರತಖಂಡ ಅಂತಕ್ಕಂಥದ್ದು. ನೋಡಿ, ಅವರು ದಾಳಿ ಮಾಡಿದಾಗ ಸಾಕಷ್ಟು ಬದಲಾವಣೆ ಆಯಿತು. ಏನೆಲ್ಲ ಬದಲಾವಣೆ ಆಯಿತು? ಸಾಮಾಜಿಕವಾಗಿ ಬದಲಾವಣೆ ಆಯಿತು, ಆರ್ಥಿಕವಾದಂತಹ ಬದಲಾವಣೆ ಆಯಿತು, ರಾಜಕೀಯವಾಗಿ ಬದಲಾವಣೆ ಆಯಿತು. ನಮ್ಮ ವೇಷ